ಕೋಣೆಗೆ ಬಂದವಳು ಅವನಿಂದ ಕೈ ಬಿಡಿಸಿಕೊಂಡು, ಇದೇನು ಮಾಡ್ತಿದ್ದೀರಾ ನೀವು? ನಾನು ಎಂದಾದರೂ ಕೆಲಸ ಮಾಡಲು ಆಗುವುದಿಲ್ಲ, ಕೆಲಸ ಜಾಸ್ತಿಯಾಗಿದೆ ಎಂದು ಹೇಳಿದ್ದೇನಾ? ಹಾಗಿದ್ರು ಇಂದು ಯಾಕೆ ಹೀಗೆಲ್ಲ ಮಾತನಾಡಿದ್ರಿ? ನೀವು ಈ ರೀತಿ ಮಾತನಾಡಿದ್ದರಿಂದ ಅತ್ತಿಗೆಗೆ ಬಹಳ ಬೇಜಾರಾಗಿದೆ ಎಂದು ತುಸು ಕೋಪದಲ್ಲಿಯೇ ಹೇಳಿದಳು ಸಾಕ್ಷಿ. ಸಾಕ್ಷಿ, ನೀವು ಯಾವತ್ತು ಕೆಲಸ ಜಾಸ್ತಿ ಒಬ್ಬಳೇ ಮಾಡಬೇಕು ಎಂದು ಹೇಳಿಲ್ಲ, ಆದ್ರೆ ನೀವು ಯಾಕಾಗಿ ಇದನ್ನೆಲ್ಲ ಮಾಡಬೇಕು, ಯಾರಿಗಾಗಿ ಇದನ್ನೆಲ್ಲ ಮಾಡಬೇಕು ಎಂದನು. ನವನಿ, ಇವತ್ತು ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾನು ನಿಮ್ಮ ಹೆಂಡತಿ, ಈ ಮನೆ ಸೊಸೆ. ಹಾಗಿದ್ದಾಗ ನನ್ನ ಕರ್ತವ್ಯ ನಾನು ಮಾಡಲೇಬೇಕಲ್ಲ ಎಂದವಳ ಮಾತು ಕೇಳಿ ಮತ್ತೊಮ್ಮೆ ಅವನ ಮನಸ್ಸು ನೋವಿನ ಕೂಪಕ್ಕೆ ಹೋಯಿತು. ಸಾಕ್ಷಿ, ನನ್ನ ಮಾತು ನಿಮಗೆ ಯಾಕೆ ಅರ್ಥವಾಗುತ್ತಿಲ್ಲ? ನಾನು ಕತ್ತಲೆ ಬೆಳಕಿನ ಆಟದಲ್ಲಿ ನಲುಗುತ್ತಿದ್ದೇನೆ. ಇದರಿಂದಾಚೆಗೂ ಮುಂದೆ ಜೀವನದಲ್ಲಿ ನಿಮಗೆ ಒಂದು ಒಳ್ಳೆಯ ಜೀವನ ಇದೆ. ಆ ಜೀವನದಲ್ಲಿ ನೀವು ಖುಷಿಯಾಗಿ ಇರಬಹುದು ಎಂದು ಬೇಸರದಲ್ಲಿ ಹೇಳುತ್ತಾ ಅವಳಿಗೆ ಬೆನ್ನು ಹಾಕಿ ನಿಂತನು. ಈಗ ನಾನು ನೆಮ್ಮದಿಯಾಗಿಲ್ಲ ಎಂದು ನಿಮಗೆ ಹೇಳಿದವರು ಯಾರು? ಈಗಲೂ ಕೂಡ ನೆಮ್ಮದಿಯಾಗಿ ಖುಷಿಯಾಗಿ ಇದ್ದೀನಿ. ನನಗೆ ಈ ಜೀವನ ಸಾಕು, ಬೇರೊಂದು ಜೀವನ ಬೇಕು ಎನ್ನುವ ಸ್ವಾರ್ಥ ನನ್ನಲ್ಲಿ ಇಲ್ಲ ಎಂದಳು. ಇಲ್ಲ ಸಾಕ್ಷಿ, ನಿಮ್ಮಲ್ಲಿ ಹೇಗೆ ಸ್ವಾರ್ಥ ಇಲ್ಲವೋ ಹಾಗೆ ನನ್ನಲ್ಲಿಯೂ ಕೂಡ ನನ್ನಿಂದ ನಿಮ್ಮ ಜೀವನ ಹಾಳಾಗುತ್ತಿದೆ ಎನ್ನುವ ಪಶ್ಚಾತ್ತಾಪ ಇದೆ. ನೀವು ಏನೇ ಹೇಳಿದ್ರು ನಾನು ನಿಮ್ಮ ಮಾತನ್ನು ಕೇಳುವುದಿಲ್ಲ. ನಿಮಗೂ ಕೂಡ ನಿಮ್ಮದೇ ಆದ ಆಸೆ ಕನಸುಗಳು ಇರುತ್ತವೆ. ನಾನು ಅದನ್ನು ಕೊಲ್ಲುತ್ತಿದ್ದೇನೆ ಎನ್ನುವ ಪಶ್ಚಾತ್ತಾಪ ನನ್ನನ್ನು ಕಾಡುತ್ತಿದೆ ಎಂದನು. ತನಗೆ ವಿಮುಖವಾಗಿ ನಿಂತಿದ್ದವನ ಹೆಗಲ ಮೇಲೆ ಕೈಯಿರಿಸುತ್ತಾ ಅವನನ್ನು ತನ್ನೆಡೆಗೆ ತಿರುಗಿಸಿಕೊಂಡು ಅವನ ಕಣ್ಣಂಚಿನಲ್ಲಿ ಇದ್ದ ನೀರನ್ನು ತೊಡೆದವಳು, ನನಗೂ ಕೂಡ ಆಸೆ ಕನಸು ಇದೆ. ಅದು ನಿಮ್ಮನ್ನು ಮದುವೆಯಾದ ಮೇಲೆ ಹೆಚ್ಚಾಗಿದೆ. ನನ್ನ ಕೊನೆ ಉಸಿರು ಇರುವ ತನಕ ನಿಮಗೆ ಹೆಗಲಾಗಿ ನಿಮ್ಮ ಜೊತೆ ಇರಬೇಕು ಎನ್ನುವ ಆಸೆ ಎಂದವಳು ಅವನ ಬಲಗೈ ಹಿಡಿದು ಅವನ ಹಸ್ತದ ಮೇಲೆ ತನ್ನ ಹಸ್ತವನ್ನು ಊರುತ್ತಾ, ನಿಮ್ಮ ಜೊತೆ ನಾನೆಂದಿಗೂ ಇರ್ತೀನಿ ಕೂಡ. ನಿಮ್ಮನ್ನು ಬಿಟ್ಟು ಹೋಗ್ಬೇಕು ಅಂದ್ರೆ ಈ ದೇಹದಿಂದ ಉಸಿರು ನಿಂತ ಮೇಲೆ ಎನ್ನುತ್ತಿದ್ದ ಹಾಗೆ ಒಡನೆಯೇ ಅವಳ ಬಾಯಿಯ ಮೇಲೆ ಕೈಯಿರಿಸಿದವನು, ಹಾಗೆಲ್ಲ ಮಾತಾಡಬೇಡಿ ಸಾಕ್ಷಿ, ನನಗೆ ಸಹಿಸಲು ಆಗುವುದಿಲ್ಲ ಎಂದು ನೋವಿನಲ್ಲೇ ಹೇಳಿದನು. ತನ್ನ ಬಾಯಿಯ ಮೇಲಿದ್ದ ಅವನ ಕೈಯನ್ನು ಕೆಳಗಿಳಿಸಿದವಳು, ನೀವು ಕೂಡ ಇನ್ನೊಮ್ಮೆ ನಿನ್ನ ಬದುಕು ಸಂತೋಷ ಎಂದೆಲ್ಲ ಮಾತನಾಡಬಾರದು. ಹಾಗೆ ಮನೆಯಲ್ಲಿ ನನ್ನ ವಿಷಯದಲ್ಲಿ ಏನೇ ನಡೆದ್ರೂ ನೀವು ರಿಯಾಕ್ಟ್ ಮಾಡಬಾರದು. ಈಗ ಬಂದು ನಿಮ್ಮ ಅಕ್ಕನ ಬಳಿ ಕ್ಷಮೆ ಕೇಳಿ ಎಂದಳು. ನಾನು ಯಾಕೆ ಕ್ಷಮೆ ಕೇಳಬೇಕು? ನಾನು ಕೇಳಲ್ಲ. ನಿಮ್ಮೊಬ್ಬರನ್ನೇ ಕೆಲಸ ಮಾಡಲು ಬಿಟ್ಟು ಮತ್ತೆ ಅವಳೇ ಕೆಲಸ ಹೇಳುವುದು ತಪ್ಪಲ್ಲವ ಎಂದನು ಅಸಮಾಧಾನದಲ್ಲಿ. ಇದು ತಪ್ಪು ಒಪ್ಪಿನ ಪ್ರಶ್ನೆಯಲ್ಲ ನವನೀತ್. ಅವರು ಈ ಮನೆಯ ಮಗಳು. ಹೆಣ್ಣು ಮಕ್ಕಳು ಆಸೆಯಿಂದ ತವರಿಗೆ ಬರುತ್ತಾರೆ. ತವರಲ್ಲಿ ಅವರಿಗೆ ಬೇಜಾರಾದ್ರೆ ಅವರು ಎಲ್ಲಿಗೆ ಹೋಗುತ್ತಾರೆ ಹೇಳಿ? ಪ್ಲೀಸ್ ನನಗೋಸ್ಕರ ಎಂದು ವಿನಂತಿಸಿದ ರೀತಿ ಹೇಳಿದಳು. ಸರಿ, ನಿಮಗೋಸ್ಕರ ಸಾರಿ ಕೇಳ್ತೀನಿ ಎನ್ನುತ್ತಿದ್ದ ಹಾಗೆ ಬನ್ನಿ ಎಂದು ಬಾಗಿಲವರೆಗೆ ಹೋಗಿದ್ದಳು. ಅಷ್ಟರಲ್ಲಿ ಸಾಕ್ಷಿ ಎಂದು ಮತ್ತೊಮ್ಮೆ ಕರೆದನು. ಅವಳು ಏನು ಎಂಬಂತೆ ಅವನೆಡೆಗೆ ತಿರುಗುತ್ತಿದ್ದ ಹಾಗೆ, ಯು ಆರ್ ಸೋ ಬ್ಯೂಟಿಫುಲ್ ಎಂದನು. ಅವಳು ಅವನ ಮಾತಿಗೆ ಮುಗುಳು ನಕ್ಕವಳು. ಥ್ಯಾಂಕ್ ಯು ಎಂದು ಹೇಳಿ ಚಂದದ ಮುಗುಳು ನಗೆ ನೀಡಿದಳು. ಹಾಗೆ ನಿಮ್ಮ ನಗು ಕೂಡ ಚಂದ ಇದೆ ಎಂದನು. ನಾನು ಚೆನ್ನಾಗಿದ್ದೀನಿ ಎಂದು ದಿನಕ್ಕೆ ಎಷ್ಟು ಸಲ ಹೇಳ್ತೀರಾ ಎಂದು ಕೌಂಟ್ ಮಾಡಬೇಕು ಎನ್ನುತ್ತಿದ್ದ ಹಾಗೆ, ಯಾಕೆ ಕೌಂಟ್ ಮಾಡ್ತೀರಾ ಎಂದನು. ಯಾಕೆ ಅಂದ್ರೆ ಈಗಲೇ ದಿನಕ್ಕೆ 20 ಸಲ ಹೇಳ್ತೀರಾ, ಮುಂದೆ ಅದು ಜಾಸ್ತಿಯೂ ಆಗಬಹುದಲ್ಲವ ಎಂದು ನಕ್ಕಳು. ಅವಳ ಮಾತಿಗೆ ತಾನೂ ನಕ್ಕಳು. ಅವಳ ಮಾತಿಗೆ ತಾನೂ ನಕ್ಕನು. ಅವಳು ನಗುತ್ತಿರುವಾಗಲೇ, ಆದ್ರೂ ನಿಮ್ಮ ಈ ಸೌಂದರ್ಯವನ್ನು 4 ಗೋಡೆಗಳ ಮಧ್ಯೆ ನಶಿಸುವಂತೆ ಮಾಡ್ತಿದ್ದೀನೇನೋ ಎನ್ನುವ ನೋವಂತೂ ಇದ್ದೇ ಇದೆ ಎಂದನು. ನಗುತ್ತಿದ್ದವಳು ಅವನ ಮಾತಿಗೆ ನಗುವನ್ನು ನಿಲ್ಲಿಸಿ, ನಿಮ್ಮನ್ನು ಹೀಗೆ ಬಿಟ್ರೆ ಇನ್ನೂ ಏನೇನೋ ಮಾತಾಡ್ತೀರಾ, ಬನ್ನಿ ಎಂದು ತಾನೇ ಅವನ ಕೈ ಹಿಡಿದು ಹೊರಗೆ ಕರೆದುಕೊಂಡು ಬಂದಳು. ಸಾಕ್ಷಿ, ಪುರೋಹಿತರು ಬಂದಿದ್ದಾರೆ ಬಾ ಎನ್ನುವ ತನ್ನ ಅಣ್ಣನ ಧ್ವನಿಗೆ ಇಹಕ್ಕೆ ಮರಳಿದವಳು ಕನ್ನಡಿಯ ಮುಂದೆ ನಿಂತು ತನ್ನ ಮಗವನ್ನು ನೋಡಿಕೊಂಡಳು. ಸೌಂದರ್ಯ ಯಾರಿಗೂ ಎಂದಿಗೂ ಶಾಶ್ವತವಲ್ಲ. ಆದ್ರೆ ಇವಳ ಸೌಂದರ್ಯ ವರ್ಷದ ಹಿಂದೆ ಹೇಗಿತ್ತು ಈಗಲೂ ಹಾಗೆಯೇ ಇದೆ. ತನ್ನ ಕಣ್ಣಿನ ಬಿಂದುವನ್ನು ತಾನೇ ನೋಡಿಕೊಂಡಳು.
ನವನೀತ್ ಯಾವುದಾದರೂ ಒಂದು ಕಡೆಯಿಂದ ಬಂದು ನೀವು ತುಂಬಾ ಸುಂದರವಾಗಿದ್ದೀರಾ ಎಂದು ಹೇಳಬಾರದ? ನಿಮ್ಮ ಆ ಮಾತುಗಳನ್ನು ಕೇಳದೆ ನನ್ನ ಕಿವಿಗಳು ಶಬ್ದಗಳನ್ನು ಆಲಿಸುವುದನ್ನೇ ಮರೆತುವಂತಿದೆ. ನಾ ಕೊಟ್ಟ ಭಾಷೆಯನ್ನು ನಾನು ಮುರಿಯಬೇಕು, ಆದರೆ ಭಾಷೆ ಉಳಿಸಿಕೊಳ್ಳಲು ನೀವೇ ಇಲ್ಲದಂತೆ ಆಗಿದೆ ಎಂದವಳು ಇಡೀ ಕೋಣೆಯನ್ನು ಮತ್ತೊಮ್ಮೆ ಅವಲೋಕಿಸಿದಳು. ಆ ಕೋಣೆಯ ತುಂಬೆಲ್ಲ ಇಬ್ಬರ ಸಿಹಿಯಾದ ನೆನಪಿನ ಬುತ್ತಿ ಅಡಗಿ ಕುಳಿತಿತ್ತು. ಇಬ್ಬರು ಕುಳಿತು ಅದೆಷ್ಟು ಹರಟುತ್ತಿದ್ದರು. ಅವನು ಬೇಜಾರು ಮಾಡಿಕೊಂಡಾಗಲೆಲ್ಲ ಅದೆಷ್ಟು ಸಾಂತ್ವನ ಹೇಳಿ ಸಮಾಧಾನ ಮಾಡುತ್ತಿದ್ದಳು. ಅವನಿಗೆ ಧೈರ್ಯ ತುಂಬುತ್ತಿದ್ದಳು. ಇವಳ ಮಾತಿನಿಂದ ಅದೆಷ್ಟು ಅವನ ನೋವು ಮರೆಯುತ್ತಿದ್ದನು. ಇವಳ ಮಾತುಗಳು ಅವನಲ್ಲಿ ಆತ್ಮಸ್ಥೈರ್ಯ ತುಂಬುತ್ತಿದ್ದವು. ಒಟ್ಟಿನಲ್ಲಿ ಹೇಳಬೇಕು ಎಂದರೆ ಸಾಕ್ಷಿ ನವನೀತನಿಗೆ ಎರಡನೇ ತಾಯಿ, ಗುರು, ಸ್ನೇಹಿತೆ ಎಲ್ಲವೂ ಆಗಿದ್ದಳು. ತನ್ನ ಸೀರೆಯ ಸೆರಗಿನ ತುದಿಯಿಂದ ಎರಡೂ ಕಣ್ಣನ್ನು ಒತ್ತಿಕೊಂಡು ಅವಳು ಅತ್ತಿದ್ದಾಳೆ ಎನ್ನುವುದಕ್ಕೆ ಯಾವ ಕುರುಹು ಇಲ್ಲದಂತೆ ಮಾಡಿ ಮತ್ತೊಮ್ಮೆ ಕನ್ನಡಿಯನ್ನು ನೋಡಿಕೊಂಡು ಹೊರಗೆ ಬಂದಿದ್ದಳು. ಅದಾಗಲೇ ಪುರೋಹಿತರು ಬಂದಿದ್ದರು. ರಾಮಚಂದ್ರ ರಾಯರು ವರ್ಷದ ಕಾರ್ಯವಾಗಿದ್ದರಿಂದ ಯಾವ ಸಂಬಂಧಿಕರಿಗೂ ಹೇಳಿರಲಿಲ್ಲ. ಸಂತೋಷದ ಕೂಟವಾದರೆ ಸಂಬಂಧಿಕರೆಲ್ಲರನ್ನು ಕರೆದು ಆಚರಿಸಬಹುದು. ನೋವಿನ ಕಾರ್ಯವನ್ನು ಸಂಬಂಧಿಕರೆಲ್ಲರನ್ನು ಕರೆದು ಮಾಡಲು ಅದೇಕೋ ಅವರ ಮನಸ್ಸು ಹಿಂದೇಟು ಹಾಕಿತು. ಹಾಗಾಗಿ ಯಾರನ್ನು ಕರೆಯದೆ ಮಗಳು, ಅಳಿಯ, ಸೊಸೆ ಮೂವರನ್ನು ಮಾತ್ರ ಕರೆದು ಬಂದಿದ್ದರು. ನವ್ಯಾಳ ಗಂಡ ಪೂಜೆಯ ಸಮಯಕ್ಕೆ ಸರಿಯಾಗಿ ಬಂದಿದ್ದನು. ಪುರೋಹಿತರು ಪೂಜೆಗೆ ಎಲ್ಲವನ್ನು ಸಜ್ಜು ಮಾಡಿಕೊಳ್ಳುತ್ತಿದ್ದರೆ ಇತ್ತ ನವ್ಯಾಳ ಗಂಡ ಅವಳನ್ನು ಕೋಣೆಗೆ ಕರೆದುಕೊಂಡು ಹೋಗಿ ಮಾತಿಗೆ ಇಳಿದಿದ್ದನು. ಸಾಕ್ಷಿಯ ಜೊತೆ ಆಸ್ತಿಯ ವಿಚಾರ ಮಾತಾಡ್ತೀನಿ ಎಂದು ಹೇಳಿದೆಯಲ್ಲ, ಮಾತನಾಡಿದ ಎಂದನು ಅಸಮಾಧಾನದಲ್ಲಿ. ಮೊದಲೇ ಅಪ್ಪ ಅಮ್ಮನಿಗೆ ಹೇಳಿದ್ದೇನಲ್ಲ, ಇನ್ನೇನು ಅವಳ ಜೊತೆ ಮಾತನಾಡುವುದು ಎಂದಳು. ಅದಕ್ಕೆ ನಿನ್ನನ್ನು ಪೆದ್ದಿ ಎನ್ನುವುದು. ಈಗಾಗಲೇ ನಿಮ್ಮಪ್ಪನನ್ನು ಮರಳು ಮಾಡಿದ್ದಾಳೆ. ಇನ್ನು ಉಳಿದಿರುವುದು ನಿಮ್ಮ ಅಮ್ಮ ಒಬ್ಬರೇ. ಅವರನ್ನು ಮರಳು ಮಾಡಿದ್ರೆ ನಿನಗೆ ಸಿಗುವುದು ಆಸ್ತಿಯಲ್ಲ, 3 ನಾಮ ಅಷ್ಟೇ. ಹೋಗೋದು ಹೋಗ್ತಾಳೆ, ಸುಮ್ಮನೆ ಎಂದು ಹೋಗಲ್ಲ. ಎಲ್ಲಾ ಆಸ್ತಿಯನ್ನು ಹೊತ್ತುಕೊಂಡು ಹೋಗ್ತಾಳೆ. ಆಗ ನಿನ್ನ ಕೈಗೆ ಸಿಗುವುದು ತೆಂಗಿನ ಚಿಪ್ಪು ಅಷ್ಟೇ ಎಂದನು ಕೇಶವ. ಹಾಗೆ ಮಾಡುವ ತನಕ ನಾನೇನು ಕಡ್ಲೆಪುರಿ ತಿಂತಿರ್ತೀನ? ಹಾಗೇನಾದ್ರೂ ಅವರು ಸೊಸೆಗೆ ಆಸ್ತಿ ಕೊಡಲೇಬೇಕು ಎಂದರೆ ನನ್ನ ಪಾಲಿನದು ನಾನು ಬಿಡ್ತೀನ ಎಂದಳು. ಏ ನವ್ಯ, ದಡ್ಡಿ ತರ ಮಾತಾಡ್ಬೇಡ. ಗಂಡ ಇಲ್ಲ, ಮಕ್ಕಳಿಲ್ಲ, ಅವಳಿಗೆ ಯಾಕೆ ಆಸ್ತಿ ಹೇಳು? ಈಗ ನೀನು ಇವರಿಗೆ ಒಬ್ಬಳೇ ಮಗಳು. ಈ ಎಲ್ಲಾ ಆಸ್ತಿ ನಿನಗೆ ಸೇರಬೇಕು. ಈಗಲೇ ಆಸ್ತಿ ನಮ್ಮ ಪಾಲಿಗೆ ಆದ್ರೆ 1 ವರ್ಷಕ್ಕೆ ನಾನು ಮಾಡುತ್ತಿರುವ ಕೆಲಸವನ್ನು ಬಿಟ್ಟು ಬಂದು ರೇಷನ್ ಅಂಗಡಿ ನೋಡಿಕೊಂಡು ಇದೇ ಮನೆಯಲ್ಲಿ ಆರಾಮಾಗಿ ಇರಬಹುದು. ಅವಳು ಇವತ್ತು ಈ ಮನೆಯಿಂದ ಹೊರಡುವ ಮೊದಲು ಆಸ್ತಿಯ ಬಗ್ಗೆ ಮಾತನಾಡು. ಮೊದಲೇ ಉರಿಯುವ ಬೆಂಕಿಗೆ ತುಪ್ಪ ಸುರಿದು ಅವಳನ್ನು ತಯಾರು ಮಾಡುತ್ತಿದ್ದನು ಕೇಶವ್. ಸರಿ ಬನ್ನಿ, ಪೂಜೆಯಾಗಲಿ ಮಾತಾಡ್ತೀನಿ ಎಂದು ಹೊರಗೆ ಬಂದಿದ್ದಳು. ನವನೀತ್ ಸತ್ತಾಗಿನಿಂದಲೂ ಅವರ ಆಸ್ತಿಯ ಮೇಲೆ ಕೇಶವನ ಕಣ್ಣು ಬಿದ್ದಿದೆ. ಹೇಗಾದ್ರೂ ಮಾಡಿ ಎಲ್ಲಾ ಆಸ್ತಿಯನ್ನು ತನ್ನ ಹೆಸರಿಗೆ ಮಾಡಿಕೊಂಡು ಜೀವನದಲ್ಲಿ ಕಷ್ಟಪಟ್ಟು ದುಡಿಯದೆ ಸೆಟಲ್ ಆಗಬೇಕು ಎನ್ನುವ ಮನಸ್ಸಿನವನು ಅವನು. ನವನೀತ್ನ ಫೋಟೋ ಇರಿಸಿ ಪುರೋಹಿತರು ಪೂಜೆ ಕಾರ್ಯ ಎಲ್ಲವನ್ನು ಮುಗಿಸಿದರು. ಇವಳ ಜಾತಕ ಸರಿ ಇಲ್ಲವಂತೆ. ಅವಳು ನಮ್ಮ ಮನೆಗೆ ಸೊಸೆಯಾಗಿ ಬೇಡ ಎಂದು ಎಷ್ಟು ಪಡ್ಕೊಂಡೆ, ಆದ್ರೆ ನೀವು ನನ್ನ ಮಾತು ಕೇಳದೆ ಇವಳನ್ನೇ ನನ್ನ ಮನೆಗೆ ಸೊಸೆಯಾಗಿ ಕರೆದುಕೊಂಡು ಬಂದ್ರಿ. ಬಂದ ವರ್ಷಕ್ಕೆ ನನ್ನ ಮಗನನ್ನು ತಿಂದುಕೊಂಡಳು. ಇದ್ದ ಒಬ್ಬ ಮಗ ನಮ್ಮಿಂದ ದೂರವಾದ. ನಮಗೆ ಇನ್ಯಾರು ದಿಕ್ಕು? ನವ, ನೀನು ಇಲ್ಲದೆ ನಮಗೆ ಬದುಕಲು ಆಗುತ್ತಿಲ್ಲ. ನೀನೇ ನಮ್ಮನ್ನು ನಿನ್ನ ಬಳಿ ಕರೆದುಕೊಂಡು ಬಿಡು ಎಂದು ಸೊಸೆಯನ್ನು ನಿಂದನೆ ಮಾಡುತ್ತಾ ಒಂದೇ ಸಮ ಗೋಳಿಡುತ್ತಿದ್ದರು ಲಲಿತಾ. ತಂಗಿಯ ಬಗ್ಗೆ ಈ ರೀತಿ ಮಾತನಾಡಿದ್ದರಿಂದ ಅದಾಗಲೇ ಸಾಕೆತ್ ಕೋಪಕ್ಕೆ ಕೈ ಮುಷ್ಟಿ ಬಿಗಿ ಹಿಡಿಯುತ್ತಿದ್ದನು. ಜಗದ ಪರಿವೇ ಇಲ್ಲದೆ ಕಣ್ಣಲ್ಲಿ ನೀರು ತುಂಬಿಕೊಂಡು ಕುಳಿತಿದ್ದಳು ಸಾಕ್ಷಿ. ಲಲಿತಾ, ನೀನು ಹೀಗೆ ನಿನ್ನ ಮಗನನ್ನು ಕಳೆದುಕೊಂಡಿದೀಯ, ಹಾಗೆ ಆ ಹುಡುಗಿ ಕೂಡ ಅವಳ ಗಂಡನನ್ನು ಕಳೆದುಕೊಂಡು ಇಷ್ಟು ಚಿಕ್ಕ ವಯಸ್ಸಿಗೆ ವೈಧವ್ಯವನ್ನು ಅನುಭವಿಸುತ್ತಿದ್ದಾಳೆ. ನಿನಗೆ ಇನ್ನೊಬ್ಬ ಮಗಳಾದರೂ ಇದ್ದಾಳೆ. ಆ ಹುಡುಗಿಗೆ ಯಾರಿದ್ದಾರೆ ಹೇಳು? ಇಂಥ ಸಮಯದಲ್ಲಿ ನೀನು ಈ ರೀತಿ ಮಾತನಾಡಿದರೆ ಅವಳ ಮನಸ್ಸಿಗೆ ನೋವಾಗುವುದಿಲ್ವಾ? ಒಳ್ಳೆಯ ರೀತಿಯಿಂದಲೇ ಹೆಂಡತಿಗೆ ಅರ್ಥ ಮಾಡಿಸಲು ಪ್ರಯತ್ನ ಮಾಡುತ್ತಿದ್ದರು ರಾಮಚಂದ್ರನು. ಅವಳಿಗೆ ನೋವಾಗುತ್ತೆ ಅಂತ ಮಾತನಾಡದೆ ಸುಮ್ಮನಿರಲು ಆಗುತ್ತದ? ಅವಳಿಗೆ ಬರೀ ನೋವು ಅಷ್ಟೇ. ಆದ್ರೆ ಇಲ್ಲಿ ಮಗನನ್ನು ಕಳೆದುಕೊಂಡು ಸಂಕಟದಲ್ಲಿ ನನ್ನ ಹೊಟ್ಟೆ ಹೊತ್ತಿ ಹುರಿಯುತ್ತಿದೆ. ಅವಳಿಗೆ ಏನಾಗಿದೆ? ಗಂಡ ಇದ್ದಾಗಲೂ ನನ್ನ ಮನೆಯ ರಾಣಿ ಹಾಗೆ ಇದ್ದಳು. ಈಗ ಅವಳ ಅಣ್ಣನ ಮನೆ ರಾಣಿಯ ಹಾಗೆ ಇದ್ದಾಳೆ. ಮಕ್ಕಳನ್ನು ಕಳೆದುಕೊಂಡ ಎಲ್ಲಾ ತಾಯಿಗೂ ನೋವು ಇದ್ದೇ ಇರುತ್ತದೆ. ಆದ್ರೆ ಸಾವಿಗೆ ಇವಳೇ ಕಾರಣ ಎಂದು ನಿಂದನೆ ಮಾಡುವುದು ಅದೆಷ್ಟರ ಮಟ್ಟಿಗೆ ಸರಿ?
ಇವಳ ಜಾತಕ ಸರಿಯಿಲ್ಲ, ಕಾಲಗುಣ ಸರಿಯಿಲ್ಲ, ಇವಳಿಂದಲೇ ತನ್ನ ಮಗ ಸತ್ತಿದ್ದಾನೆ ಎಂದು ಈಗ ನಿಂದನೆ ಮಾಡುತ್ತಿರುವ ಆ ತಾಯಿ ತನ್ನ ಮಗನಿಗೋಸ್ಕರ ಆ ಹೆಣ್ಣು ಏನೇನೆಲ್ಲ ತ್ಯಾಗ ಮಾಡಿದ್ದಾಳೆ ಎನ್ನುವುದು ತಿಳಿದರೆ ಅವಳಿಗೆ ಆಗಲೂ ಇದೇ ರೀತಿ ಶಾಪ ಹಾಕ್ತಾರ? ಕಾದು ನೋಡ್ಬೇಕು. ಅಣ್ಣ, ಪೂಜೆ ಮುಗೀತಲ್ಲ, ಹೊರಡೋಣ. ತನ್ನಣ್ಣನ ಕೋಪ ನೋಡಿದವಳು ಇಲ್ಲಿ ಇದ್ದರೆ ಏನಾದರೂ ಮಾತನಾಡುತ್ತಾನೆ ಎಂದು ಅರಿತವಳು ಮೊದಲು ಅಲ್ಲಿಂದ ಹೊರಡಬೇಕು ಎಂದು ನಿರ್ಧಾರ ಮಾಡಿದಳು. ಸಾಕೇತ್ ಕೂಡ ಕುಳಿತಲ್ಲಿಂದ ಮೇಲೆದ್ದು ಸರಿ ಹೊರಡೋಣ ಎಂದನು. ಸಾಕ್ಷಿ, ಇದೇನು ಮಾಡುತ್ತಿದೀಯ? ನಿನ್ನ ಗಂಡನ ಪೂಜೆ ಇದು, ನೀನೇ ಊಟ ಮಾಡದೆ ಹೋದ್ರೆ ಸರಿಯಾ? ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಉಪವಾಸ ಇದ್ದೀಯ, ಊಟ ಮಾಡಿಕೊಂಡು ಹೋಗು ಎಂದರು ರಾಮಚಂದ್ರರು. ಅದಾಗಲೇ ಅವಳು ಹೊರಡುತ್ತೇನೆ ಎಂದು ಹೇಳಿದ ತಕ್ಷಣ ಇತ್ತ ಕೇಶವ ಹೆಂಡತಿಯೆಡೆಗೆ ತಿರುಗಿ ಮಾತನಾಡು ಎಂದು ಕಣ್ಣಿನಲ್ಲಿಯೇ ಸನ್ನೆ ಮಾಡುತ್ತಿದ್ದನು. ಮುಂದುವರಿಯುತ್ತದೆ. ಧನ್ಯವಾದಗಳು.